ದ ಡಿಬೇಟ್ಗೆ ಸ್ವಾಗತ. ನಾವು ಮಾಡುವ ಪ್ರತಿಯೊಂದು ಕೆಲಸದ ಹಿಂದೆ ಒಂದು ಆಲೋಚನೆ, ಒಂದು ಯೋಜನೆ, ಒಂದು ಪ್ರಕ್ರಿಯೆ ಇರುತ್ತೆ ಅಲ್ವಾ? ಹಾಗೆಯೇ ಈ ಬ್ರಹ್ಮಾಂಡದ ಸೃಷ್ಟಿಯ ಹಿಂದೆಯೂ ಒಂದು ದೈವಿಕ ವಿನ್ಯಾಸವಿದೆ. ಅದರಲ್ಲೂ ಗಾಯತ್ರಿ ಮಂತ್ರದ ಪ್ರಧಾನ ಉಪಾಸಕರಾದ ಚತುರ್ಮುಖ ಬ್ರಹ್ಮನ ಸೃಷ್ಟಿ ಹೇಗೆ ನಡೆಯಿತು ಅನ್ನೋದು ತತ್ವಶಾಸ್ತ್ರದ ಒಂದು ತುಂಬಾನೇ ಕುತೂಹಲಕಾರಿ ವಿಷಯ. ಸಂಧ್ಯಾ ವಂದನೆಯ ಅಂತರಂಗ ಅನ್ನೋ ಗ್ರಂಥ ಈ ಬಗ್ಗೆ ಆಳವಾದ ವಿವರಗಳನ್ನು ನೀಡುತ್ತೆ. ಹೌದು, ಆ ಗ್ರಂಥದ ಪ್ರಕಾರ ಚತುರ್ಮುಖನ ಸೃಷ್ಟಿ ಒಂದೇ ಸಲ ನಡೆದ ಹಾಗೆ ಕಾಣಿಸಲ್ಲ. ಅಂದ್ರೆ ಹಲವು ಹಂತಗಳಲ್ಲಿ ಹಲವು ದೈವಿಕ ರೂಪಗಳಿಂದ ನಡೆದಂತೆ ಕಾಣಿಸುತ್ತೆ. ಹಾಗಾಗಿ ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರ ಪ್ರಶ್ನೆ ಇದೆ: ಚತುರ್ಮುಖನ ಸೃಷ್ಟಿಯನ್ನು ವಿವರಿಸುವ ಈ ಬೇರೆ ಬೇರೆ ಪ್ರಸಂಗಗಳು ಒಂದೇ ಸಮಗ್ರ ಪ್ರಕ್ರಿಯೆಯ ಬೇರೆ ಬೇರೆ ಹಂತಗಳಷ್ಟೇನಾ, ಅಥವಾ ಅವು ಭಗವಂತನ ಬೇರೆ ಬೇರೆ ರೂಪಗಳು ನಡೆಸಿದ ಸ್ವತಂತ್ರವಾದ ಪ್ರತ್ಯೇಕವಾದ ಸೃಷ್ಟಿಗಳ? ನನ್ನ ವಾದ ತುಂಬಾನೇ ಸ್ಪಷ್ಟವಾಗಿದೆ. ಚತುರ್ಮುಖನ ಸೃಷ್ಟಿ ಅನ್ನೋದು ಸೂಕ್ಷ್ಮದಿಂದ ಸ್ಥೂಲದೆಡೆಗೆ ಸಾಗುವ ಒಂದು ಏಕೀಕೃತ, ವ್ಯವಸ್ಥಿತ ಮತ್ತು ಅನುಕ್ರಮವಾದ ಪ್ರಕ್ರಿಯೆ. ಎಲ್ಲವೂ ಒಂದೇ ದೈವಿಕ ಯೋಜನೆಯ ಭಾಗ ಅಂತ ನಾನು ಹೇಳ್ತೀನಿ. ಇಲ್ಲ, ನಾನಿದನ್ನ ಸ್ವಲ್ಪ ಭಿನ್ನವಾಗಿ ನೋಡ್ತೀನಿ. ನನ್ನ ಪ್ರಕಾರ ಈ ವಿವರಣೆಗಳು ಒಂದೇ ಪ್ರಕ್ರಿಯೆಯ ಹಂತಗಳಲ್ಲ, ಬದಲಾಗಿ ವಿಭಿನ್ನ ದೈವಿಕ ಉದ್ದೇಶಗಳನ್ನು ಹೊಂದಿರುವ ಪ್ರತ್ಯೇಕವಾದ ಆದರೆ ಒಂದಕ್ಕೊಂದು ಪೂರಕವಾದ ಸೃಷ್ಟಿಗಳು ಅನ್ನೋದು ನನ್ನ ನಿಲುವು. ಹಾಗಿದ್ರೆ ನನ್ನ ವಾದವನ್ನ ಸ್ವಲ್ಪ ವಿವರವಾಗಿ ಮಂಡಿಸ್ತೀನಿ. ನನ್ನ ದೃಷ್ಟಿಯಲ್ಲಿ ಚತುರ್ಮುಖ ಬ್ರಹ್ಮನ ಸೃಷ್ಟಿ ಅನ್ನೋದು ಯಾವುದೇ ಆಕಸ್ಮಿಕ ಘಟನೆ ಅಲ್ಲ. ಅದೊಂದು ಅತ್ಯಂತ ಸುಸಂಘಟಿತ ಪ್ರಕ್ರಿಯೆ. ಇದನ್ನ ಹೇಗೆಂದ್ರೆ ಒಂದು ಬೀಜದಿಂದ ಮರ ಬೆಳೆಯುವ ಪ್ರಕ್ರಿಯೆಗೆ ಹೋಲಿಸಬಹುದು. ಮೊದಲು ವಾಸುದೇವ ರೂಪಿಯಾದ ಭಗವಂತ ಸೃಷ್ಟಿಯ ಮೂಲ ಸಂಕಲ್ಪ ಮಾಡ್ತಾನೆ. ಇದೇ ಆ ಬೀಜ. ಈ ಇಚ್ಛಾಶಕ್ತಿಯೇ ಇಡೀ ಪ್ರಕ್ರಿಯೆಗೆ ಚಾಲನೆ ನೀಡೋದು. ಆಮೇಲೆ ಎರಡನೇ ಹಂತದಲ್ಲಿ ಅನಿರುದ್ಧ ರೂಪದಿಂದ ಮಹತ್ತತ್ವದ ಸೃಷ್ಟಿಯಾಗತ್ತೆ. ಈ ಮಹತ್ತತ್ವ ಅಂದ್ರೆ, ಸರಳವಾಗಿ ಹೇಳೋದಾದ್ರೆ, ಈ ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ಬೇಕಾದ ಮೂಲಭೂತ ಅವ್ಯಕ್ತ ಶಕ್ತಿ. ಸೃಷ್ಟಿಯ ಮೊದಲ ಹೆಜ್ಜೆಯದು. ಇದೇ ಮಹತ್ತತ್ವಕ್ಕೆ ಅಭಿಮಾನಿ ದೇವತೆಗಳಾದ ಬ್ರಹ್ಮ ಮತ್ತು ಸರಸ್ವತಿಯರ ಸೂಕ್ಷ್ಮರೂಪಗಳು ಅಲ್ಲಿಯೇ ಸೃಷ್ಟಿಯಾಗ್ತವೆ. ಇದು ಬೀಜ ಮೊಳಕೆಯೊಡೆದು ಸಸಿಯಾಗುವ ಹಂತದ ಹಾಗೆ. ಕೊನೆಗೆ ಮೂರನೇ ಹಂತದಲ್ಲಿ ಪದ್ಮನಾಭರೂಪಿಯಾದ ಭಗವಂತನ ನಾಭಿಕಮಲದಿಂದ ಚತುರ್ಮುಖನ ಸ್ಥೂಲ ಶರೀರ, ಅಂದ್ರೆ ನಮಗೆ ಕಾಣುವ 4 ಮುಖಗಳ ಶರೀರ ಜನಿಸುತ್ತೆ. ಇದು ಸಸಿ ಬೆಳೆದು ದೊಡ್ಡ ಮರವಾದ ಹಾಗೆ. ವಾಸುದೇವನ ಸಂಕಲ್ಪ, ಅನಿರುದ್ಧನ ಸೂಕ್ಷ್ಮ ಸೃಷ್ಟಿ ಮತ್ತು ಪದ್ಮನಾಭನ ಸ್ಥೂಲ ಸೃಷ್ಟಿ, ಈ ಮೂರು ಒಂದಕ್ಕೊಂದು ಬೆಸೆದ್ಕೊಂಡಿವೆ. ಒಂದಿಲ್ದೆ ಇನ್ನೊಂದಿಲ್ಲ. ಇದೊಂದು ತಾರ್ಕಿಕ ಬೆಳವಣಿಗೆ. ನೀವು ಕೊಟ್ಟ ಹೋಲಿಕೆ ಚೆನ್ನಾಗಿದೆ, ಆದರೆ ನಾನು ಅದನ್ನ ಪೂರ್ತಿಯಾಗಿ ಒಪ್ಪಲ್ಲ. ನನ್ನ ಪ್ರಕಾರ ಈ 3 ಸೃಷ್ಟಿ ವಿವರಣೆಗಳನ್ನ ಪ್ರತ್ಯೇಕ ಘಟನೆಗಳಾಗಿಯೇ ನೋಡಬೇಕು. ಪ್ರತಿಯೊಂದಕ್ಕೂ ಅದರದೇ ಆದ ಸ್ವತಂತ್ರ ಮಹತ್ವ ಇದೆ. ಯಾಕಂದ್ರೆ ಪ್ರತಿಯೊಂದು ಸೃಷ್ಟಿಯೂ ಭಗವಂತನ ಒಂದು ನಿರ್ದಿಷ್ಟ ರೂಪದ, ಅಂದ್ರೆ ವಾಸುದೇವ, ಅನಿರುದ್ಧ, ಪದ್ಮನಾಭ, ವಿಶಿಷ್ಟವಾದ ಶಕ್ತಿ ಮತ್ತು ಕಾರ್ಯವೈಖರಿಯನ್ನ ಎತ್ತಿ ತೋರಿಸುತ್ತೆ. ಮೂಲ ಗ್ರಂಥದಲ್ಲಿ ಹೇಳೋ ಹಾಗೆ ವಾಸುದೇವನು ತನ್ನ ಕ್ರಿಯಾಶಕ್ತಿಯ ಮೂಲಕ ಸೃಷ್ಟಿಗೆ ಚಾಲನೆ ನೀಡಿದ್ರೆ, ಅನಿರುದ್ಧನು ತನ್ನ ಸಂಕಲ್ಪ ಶಕ್ತಿ ಅಥವಾ ಜ್ಞಾನಶಕ್ತಿಯಿಂದ ಸೂಕ್ಷ್ಮ ಸೃಷ್ಟಿ ಮಾಡ್ತಾನೆ. ಕೊನೆಗೆ ಪದ್ಮನಾಭನು ತನ್ನ ಶರೀರದಿಂದಲೇ ಸ್ಥೂಲ ಸೃಷ್ಟಿ ಮಾಡ್ತಾನೆ. ನೋಡಿ, ಇಲ್ಲಿ 3 ಬೇರೆ ಬೇರೆ ಶಕ್ತಿಗಳು, 3 ಬೇರೆ ಬೇರೆ ವಿಧಾನಗಳು ಕಾಣಿಸ್ತಿವೆ. ಇವನ್ನೆಲ್ಲ ಕೇವಲ ಒಂದೇ ಪ್ರಕ್ರಿಯೆಯ ಹಂತಗಳು ಅಂತ ಹೇಳ್ಬಿಟ್ರೆ, ಆ ಪ್ರತಿಯೊಂದು ದೈವಿಕ ರೂಪದ ಸ್ವತಂತ್ರ ಮಹಿಮೆಯನ್ನ, ಅವುಗಳ ವಿಶಿಷ್ಟ ಕಾರ್ಯವನ್ನ ನಾವು ಕಡೆಗಣಿಸಿದ ಹಾಗಾಗತ್ತೆ. ನನ್ನ ಪ್ರಕಾರ ಇವು ಒಂದೇ ಗುರಿಯನ್ನ ಸಾಧಿಸಲು ಬೇರೆ ಬೇರೆ ಆಯಾಮಗಳಲ್ಲಿ ನಡೆದ ದೈವಿಕ ಲೀಲೆಗಳು. ಇದು ಒಂದೇ ಕಟ್ಟಡವನ್ನ 3 ಬೇರೆ ಬೇರೆ ನಿಪುಣ ವಾಸ್ತುಶಿಲ್ಪಿಗಳು ತಮ್ಮದೇ ಶೈಲಿಯಲ್ಲಿ, ಆದರೆ ಒಂದೇ ಉದ್ದೇಶಕ್ಕಾಗಿ ಕಟ್ಟಿದ ಹಾಗೆ. ನೀವು ದೈವಿಕ ರೂಪಗಳ ಸ್ವತಂತ್ರ ಮಹಿಮೆಯ ಬಗ್ಗೆ ಹೇಳಿದ್ದು ನಿಜಕ್ಕೂ ಒಂದು ಮುಖ್ಯವಾದ ಅಂಶ. ಅದನ್ನ ನಾನು ಒಪ್ಪಿಕೊಳ್ತೀನಿ. ಆದ್ರೆ ಆ ರೂಪಗಳ ನಡುವಿನ ಸಂಬಂಧವನ್ನ ನಾವು ಮರೆಯುವ ಹಾಗಿಲ್ಲ. ವಾಸುದೇವ, ಅನಿರುದ್ಧ, ಪದ್ಮನಾಭ ರೂಪಗಳು ಒಂದು ಸರಣಿ ಕ್ರಿಯೆಯ ನಿರ್ವಾಹಕರು ಅನ್ನೋದನ್ನ ಅಲ್ಲಗಳೆಯೋಕ್ಕಾಗಲ್ಲ. ಒಂದು ನಿಮಿಷ ಯೋಚನೆ ಮಾಡಿ. ವಾಸುದೇವನ ಮೂಲ ಇಚ್ಛೆ ಅಥವಾ ಸಂಕಲ್ಪವೇ ಇಲ್ಲದಿದ್ರೆ ಅನಿರುದ್ಧನ ಸೃಷ್ಟಿ ಹೇಗೆ ಸಾಧ್ಯ? ಹಾಗೆಯೇ ಅನಿರುದ್ಧನು ಸೃಷ್ಟಿಸಿದ ಆ ಮಹತ್ತತ್ವದ ಅಡಿಪಾಯವೇ ಇಲ್ಲದಿದ್ರೆ ಪದ್ಮನಾಭನು ಸ್ಥೂಲ ಶರೀರವನ್ನ ಎಲ್ಲಿಂದ ಸೃಷ್ಟಿಸ್ತಿದ್ದ?
ಇಲ್ಲಿ ಸ್ಪಷ್ಟವಾದ ಕಾರ್ಯಕಾರಣ ಸಂಬಂಧ ಇದೆ. ಒಂದು ಘಟನೆ ಇನ್ನೊಂದಕ್ಕೆ ದಾರಿ ಮಾಡಿಕೊಡ್ತಿದೆ. ಇದು ಒಂದು ಸರಪಳಿಯ ಕೊಂಡಿಗಳಿದ್ದ ಹಾಗೆ. ಒಂದು ಕೊಂಡಿ ಇಲ್ಲದಿದ್ರೂ ಸರಪಳಿ ಅಪೂರ್ಣ. ಹಾಗಾಗಿ ಇವನೆಲ್ಲ ಒಂದೇ ದೈವಿಕ ಯೋಜನೆಯ ಬೇರೆ ಬೇರೆ ಭಾಗಗಳಾಗಿ ನೋಡೋದೇ ಹೆಚ್ಚು ತಾರ್ಕಿಕ ಅಲ್ವಾ? ನೀವು ಹೇಳೋ ಕಾರ್ಯಕಾರಣ ಸಂಬಂಧವನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ಅದರ ಅರ್ಥ ಅವು ಸ್ವತಂತ್ರವಲ್ಲ ಅಂತಲ್ಲ. ಒಂದರ ನಂತರ ಒಂದು ನಡೆದ್ರೂ ಪ್ರತಿಯೊಂದು ಕ್ರಿಯೆಯು ತನ್ನದೇ ಆದ ರೀತಿಯಲ್ಲಿ ಪರಿಪೂರ್ಣ ಮತ್ತು ಸ್ವಾಯತ್ತ. ಮೂಲ ಪಠ್ಯವಾದ ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯದ ಶ್ಲೋಕಗಳನ್ನ 3:9, 3:15, 3:22 ಗಮನಿಸಿದರೆ ಈ ವಿಷಯ ಸ್ಪಷ್ಟವಾಗುತ್ತೆ. ಅಲ್ಲಿ ಒಂದೊಂದು ಸೃಷ್ಟಿಯನ್ನು ಪ್ರತ್ಯೇಕ ಘಟನೆಯಾಗಿಯೇ ವರ್ಣಿಸಲಾಗಿದೆ. ಉದಾಹರಣೆಗೆ ಒಂದು ಶ್ಲೋಕ ವಾಸುದೇವನ ಕ್ರಿಯೆಯನ್ನು ವಿವರಿಸಿದರೆ ಇನ್ನೊಂದು ಅನಿರುದ್ಧನ ಮಾನಸಿಕ ಸಂಕಲ್ಪವನ್ನು ಪ್ರತ್ಯೇಕವಾಗಿಯೇ ವರ್ಣಿಸುತ್ತೆ. ಅಲ್ಲಿ ಎಲ್ಲೂ ಇವು ಒಂದೇ ಪ್ರಕ್ರಿಯೆಯ ಭಾಗಗಳು ಅಂತ ನೇರವಾಗಿ ಹೇಳಿಲ್ಲ. ಇದು ಏನ್ ತೋರಿಸುತ್ತೆ ಅಂದ್ರೆ, ಒಂದೇ ಗುರಿಯನ್ನು ಅಂದರೆ ಚತುರ್ಮುಖನ ಸೃಷ್ಟಿಯನ್ನು ಸಾಧಿಸಲು ಭಗವಂತನು ತನ್ನ ವಿಭಿನ್ನ ರೂಪಗಳ ಮೂಲಕ ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸಬಲ್ಲ ಅನ್ನೋದನ್ನ ನೀವು ಸರಣಿ ಅನ್ನೋ ಪದ ಬಳಸಿದ್ರಿ. ಅದೊಂದು ರೀತಿಯ ಯಾಂತ್ರಿಕ ಪ್ರಕ್ರಿಯೆ ಭಾವನೆ ಕೊಡುತ್ತೆ. ಅದರ ಬದಲು ಪೂರಕ ಕ್ರಿಯೆಗಳು ಅನ್ನೋದು ಹೆಚ್ಚು ಸೂಕ್ತ ಅನಿಸುತ್ತೆ. ಪ್ರತಿಯೊಂದು ಕ್ರಿಯೆಯು ಸ್ವತಂತ್ರ, ಆದರೆ ಒಟ್ಟಾರೆ ಉದ್ದೇಶಕ್ಕೆ ಪೂರಕ. ಸರಿ, ನಿಮ್ಮ ಪೂರಕ ಅನ್ನೋ ಪದವನ್ನೇ ಬಳಸೋಣ. ಆದ್ರೆ ಆ ಪೂರಕತೆಯಲ್ಲೇ ಒಂದು ಕ್ರಮಬದ್ಧತೆ, ಒಂದು ವ್ಯವಸ್ಥೆ ಇದೆ ಅನ್ನೋದನ್ನ ಗಮನಿಸ್ಬೇಕು. ಸೃಷ್ಟಿಯ ಸ್ವರೂಪವನ್ನ ನೋಡಿ. ಮೊದಲು ಸೂಕ್ಷ್ಮ, ನಂತರ ಸ್ಥೂಲ. ಅನಿರುದ್ಧನಿಂದ ಮಹತ್ತತ್ವ ಮತ್ತು ಬ್ರಹ್ಮ ಸರಸ್ವತಿಯರ ಸೂಕ್ಷ್ಮರೂಪದ ಸೃಷ್ಟಿ, ಹಾಗೂ ನಂತರ ಪದ್ಮನಾಭನಿಂದ ಸ್ಥೂಲರೂಪದ ಸೃಷ್ಟಿ. ಇದು ಸ್ಪಷ್ಟವಾಗಿ ಸೂಕ್ಷ್ಮದಿಂದ ಸ್ಥೂಲದೆಡೆಗಿನ ಒಂದು ಬೆಳವಣಿಗೆಯನ್ನು ತೋರಿಸುತ್ತೆ. ಇದೊಂದು ವಿಕಾಸದ ಪ್ರಕ್ರಿಯೆ. ಜಗತ್ತಿನಲ್ಲಿ ಯಾವುದೇ ಸೃಷ್ಟಿ ನಡಿಬೇಕಾದ್ರೂ ಇದೇ ಕ್ರಮ ಅನುಸರಿಸಲ್ಪಡುತ್ತೆ. ಮೊದಲು ಆಲೋಚನೆ, ಆಮೇಲೆ ಅದರ ಭೌತಿಕ ರೂಪ. ಈ ಕ್ರಮಬದ್ಧತೆಯೇ ಸೃಷ್ಟಿಯ ಹಿಂದಿನ ಒಂದು ದೈವಿಕ ವಿನ್ಯಾಸವನ್ನ, ಒಂದು ಸುಸಂಘಟಿತ ಯೋಜನೆಯನ್ನ ಎತ್ತಿ ತೋರಿಸುತ್ತೆ. ಇದು ಕೇವಲ ಪ್ರತ್ಯೇಕ ಘಟನೆಗಳ ಒಂದು ಗುಂಪಲ್ಲ, ಬದಲಾಗಿ ಒಂದು ಪರಿಪೂರ್ಣ ಪ್ರಕ್ರಿಯೆಯ ಅನಾವರಣ. ಒಂದು ನಿಮಿಷ, ನೀವು ವಿಕಾಸ ಅಥವಾ ಬೆಳವಣಿಗೆ ಅಂತ ಹೇಳಿದಾಗ ಸೂಕ್ಷ್ಮ ಸೃಷ್ಟಿಗಿಂತ ಸ್ಥೂಲ ಸೃಷ್ಟಿ ಹೆಚ್ಚು ಶ್ರೇಷ್ಠ ಅಥವಾ ಹೆಚ್ಚು ಮುಂದುವರೆದಿದ್ದು ಅನ್ನೋ ಅರ್ಥ ಬರುತ್ತಾ? ನನ್ನ ಪ್ರಕಾರ ಎರಡೂ ಸಮಾನ ಮಹತ್ವವುಳ್ಳದ್ದು. ಅದಕ್ಕೆ ನಾನು ವಿಕಾಸ ಅನ್ನೋ ಪದದ ಬದಲು ಅಭಿವ್ಯಕ್ತಿ ಅನ್ನೋ ಪದ ಬಳಸೋಕಿಷ್ಟಪಡ್ತೀನಿ. ಎರಡರ ನಡುವೆ ಸ್ವಲ್ಪ ವ್ಯತ್ಯಾಸ ಇದೆ. ಸೂಕ್ಷ್ಮ ಸೃಷ್ಟಿ ಅನ್ನೋದು ಜ್ಞಾನ ಮತ್ತು ಸಂಕಲ್ಪದ ಮಟ್ಟದಲ್ಲಿದೆ. ಅದನ್ನ ಅನಿರುದ್ಧ ನಿಯಂತ್ರಿಸ್ತಾನೆ. ಇದನ್ನ ನಾವು ಒಂದು ಕಟ್ಟಡದ ಬ್ಲೂಪ್ರಿಂಟ್ಗೆ ಹೋಲಿಸಬಹುದು. ಆ ಬ್ಲೂಪ್ರಿಂಟ್ ತನ್ನಲ್ಲೇ ಪರಿಪೂರ್ಣ. ಇನ್ನು ಸ್ಥೂಲ ಸೃಷ್ಟಿ ಅನ್ನೋದು ಭೌತಿಕ ಪ್ರಪಂಚದ ಮಟ್ಟದಲ್ಲಿದೆ. ಅದು ಪದ್ಮನಾಭನ ಕಾರ್ಯಕ್ಷೇತ್ರ. ಇದು ಆ ಬ್ಲೂಪ್ರಿಂಟಿನ ಭೌತಿಕ ನಿರ್ಮಾಣ. ಇವೆರಡೂ ಬೇರೆ ಬೇರೆ ಆಯಾಮಗಳಲ್ಲಿ ನಡೆಯುವ ಸೃಷ್ಟಿಗಳೇ ಹೊರತು ಒಂದರ ನೇರ ಮುಂದುವರಿಕೆ ಅಲ್ಲ. ಸೂಕ್ಷ್ಮ ಸೃಷ್ಟಿ ತನ್ನದೇ ರೀತಿಯಲ್ಲಿ ಪರಿಪೂರ್ಣ, ಸ್ಥೂಲ ಸೃಷ್ಟಿಯೂ ಅಷ್ಟೇ. ಒಂದನ್ನ ಇನ್ನೊಂದರ ಪೂರ್ವ ಸಿದ್ಧತೆ ಅಂತ ನೋಡಿದ್ರೆ ಸೂಕ್ಷ್ಮ ಸೃಷ್ಟಿಯ ಸ್ವತಂತ್ರ ಮಹತ್ವವನ್ನ ಕಡಿಮೆ ಮಾಡದಾಗುತ್ತೆ. ನೀವು ಬ್ಲೂಪ್ರಿಂಟ್ ಅಂತ ಹೇಳಿದ್ರಿ. ಆ ಹೋಲಿಕೆ ಚೆನ್ನಾಗಿದೆ. ಆದ್ರೆ ಬ್ಲೂಪ್ರಿಂಟ್ ಇದ್ದ ತಕ್ಷಣ ಕಟ್ಟಡ ತಾನಾಗಿಯೇ ಏಳುವುದಿಲ್ಲವಲ್ಲ. ಅದಕ್ಕೆ ಒಬ್ಬ ನಿರ್ಮಾಪಕ ಬೇಕು. ಮತ್ತು ಆ ನಿರ್ಮಾಣ ಅನ್ನೋದು ಬ್ಲೂಪ್ರಿಂಟಿನ ನೇರ ಮುಂದುವರಿಕೆ. ಬ್ಲೂಪ್ರಿಂಟಿನ ಅಂತಿಮ ಉದ್ದೇಶವೇ ಕಟ್ಟಡವಾಗುವುದು. ಹಾಗೆಯೇ ಇಲ್ಲಿಯೂ ಸೂಕ್ಷ್ಮ ಸೃಷ್ಟಿಯ ಉದ್ದೇಶವೇ ಸ್ಥೂಲ ಸೃಷ್ಟಿಯಲ್ಲಿ ಪೂರ್ಣಗೊಳ್ಳುವುದು. ಹಾಗಾಗಿ ಇವೆರಡನ್ನೂ ಬೇರೆ ಬೇರೆ ಅಂತ ನೋಡೋಕ್ಕಾಗಲ್ಲ. ಇದನ್ನ ಚತುರ್ಮುಖನ ಸಾಧನೆಯ ದೃಷ್ಟಿಯಿಂದ ನೋಡೋಣ. ಚತುರ್ಮುಖನ ಸಾಧನೆಯ ಮುಖ್ಯ ಉದ್ದೇಶ ಭಗವಂತನ ಭೂಮತ್ವ ಅಂದ್ರೆ ಪರಿಪೂರ್ಣತೆ ಮತ್ತು ವ್ಯಾಪ್ತಿ ಅಂದ್ರೆ ಸರ್ವವ್ಯಾಪಕತೆ, ಈ ಗುಣಗಳನ್ನ ಅರ್ಥ ಮಾಡ್ಕೊಳ್ಳೋದು. ಅವನ ಸೃಷ್ಟಿಯ ಈ ಸಂಕೀರ್ಣವಾದ ಆದರೆ ಏಕೀಕೃತವಾದ ಪ್ರಕ್ರಿಯೆಯೇ ಅವನಿಗೆ ಈ ಗುಣಗಳನ್ನ ಧ್ಯಾನಿಸಲು ಆಧಾರ ಒದಗಿಸಿಕೊಡುತ್ತೆ. ಸಂಕಲ್ಪದಿಂದ ಹಿಡಿದು ಸೂಕ್ಷ್ಮ ಮತ್ತು ಸ್ಥೂಲ ಶರೀರದವರೆಗೆ ವ್ಯಾಪಿಸಿರುವ ಈ ಒಂದೇ ಪ್ರಕ್ರಿಯೆಯನ್ನು ನೋಡಿದಾಗ ಮಾತ್ರ ಭಗವಂತನ ಆ ಭೂಮತ್ವದ, ಆ ಪರಿಪೂರ್ಣತೆಯ ಒಂದು ಸಮಗ್ರ ದರ್ಶನ ಸಾಧ್ಯವಾಗುತ್ತೆ. ಎಲ್ಲವೂ ಒಂದೇ ಸೂತ್ರದಲ್ಲಿ ಪೋಣಿಸಿದ ಮಣಿಗಳ ಹಾಗೆ. ಇದನ್ನ ಪ್ರತ್ಯೇಕ ಭಾಗಗಳಾಗಿ ನೋಡಿದ್ರೆ ಆ ಸಮಗ್ರತೆಯ ಅರಿವು ಮಸುಕಾಗುತ್ತೆ. ನೀವು ಹೇಳಿದ ಪಾಯಿಂಟ್ ನಿಜಕ್ಕೂ ಚಿಂತನೆಗೆ ಹಚ್ಚುತ್ತೆ. ಆದರೆ ನಾನದನ್ನ ಸಂಪೂರ್ಣವಾಗಿ ಭಿನ್ನವಾದ ದೃಷ್ಟಿಕೋನದಿಂದ ನೋಡ್ತೀನಿ. ನನ್ನ ಪ್ರಕಾರ ಭಗವಂತನ ವಿವಿಧ ರೂಪಗಳು ಪ್ರತ್ಯೇಕವಾಗಿ ವಿಭಿನ್ನ ರೀತಿಗಳಲ್ಲಿ ಸೃಷ್ಟಿ ಮಾಡುವುದರಿಂದಲೇ ಅವನ ಅಘಟಿತ ಘಟನಾ ಸಾಮರ್ಥ್ಯದ ಅರಿವಾಗುತ್ತೆ. ಅಘಟಿತ ಘಟನಾ ಸಾಮರ್ಥ್ಯ ಅಂದ್ರೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ, ನಮ್ಮ ಊಹೆಗೂ ಮೀಲಿದ ಶಕ್ತಿ.
ಒಂದೇ ಕೆಲಸವನ್ನ ಹಲವು ರೀತಿಗಳಲ್ಲಿ ಹಲವು ಆಯಾಮಗಳಲ್ಲಿ ಮಾಡುವ ಸಾಮರ್ಥ್ಯವೇ ಅವನ ಪರಿಪೂರ್ಣತೆಗೆ ನಿಜವಾದ ಸಾಕ್ಷಿ. ಅವನು ಒಂದೇ ಕ್ರಮಕ್ಕೆ ಒಂದೇ ವಿಧಾನಕ್ಕೆ ಬದ್ಧನಲ್ಲ ಅನ್ನೋದನ್ನೇ ಇದು ತೋರಿಸುತ್ತೆ. ಹಾಗಾಗಿ ಸೃಷ್ಟಿಯ ಈ ಪ್ರತ್ಯೇಕತೆಯೇ ಚತುರ್ಮುಖನ ಸಾಧನೆಗೆ ಹೆಚ್ಚು ಆಳವಾದ ಒಳನೋಟವನ್ನು ಕೊಡುತ್ತೆ. ಇದು ಭಗವಂತ ಕೇವಲ ಸರ್ವವ್ಯಾಪಿಯಲ್ಲ, ಅವನು ಬಹುರೂಪಿ ಕೂಡ ಅನ್ನೋದನ್ನ ಸಾರುತ್ತೆ. ಅವನ ಪ್ರತಿಯೊಂದು ರೂಪವು ಸ್ವತಂತ್ರವಾಗಿ ಪೂರ್ಣವಾಗಿದೆ ಮತ್ತು ತನ್ನದೇ ಆದ ವಿಶಿಷ್ಟ ಲೀಲೆಯನ್ನು ಪ್ರದರ್ಶಿಸುತ್ತೆ. ಈ ವೈವಿಧ್ಯತೆಯನ್ನು ಧ್ಯಾನಿಸುವುದರಿಂದಲೇ ಚತುರ್ಮುಖನಿಗೆ ಭಗವಂತನ ಅನಂತತೆಯ ನಿಜವಾದ ಅರಿವಾಗೋದು. ಒಂದೇ ಕ್ರಮವನ್ನು ನೋಡುವುದಕ್ಕಿಂತ ಆ ಕ್ರಮವನ್ನು ಮೀರಿ ನಿಲ್ಲುವ ಅವನ ಸಾಮರ್ಥ್ಯವನ್ನು ನೋಡುವುದು ಹೆಚ್ಚು ಶ್ರೇಷ್ಠವಾದ ಅರಿವು. ಆದರೆ ಆ ವೈವಿಧ್ಯತೆಯಲ್ಲೇ ಒಂದು ಏಕತೆ ಇಲ್ವಾ? ನೀವು ಹೇಳಿದ ಹಾಗೆ ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ಶಕ್ತಿಗಳು ಕೆಲಸ ಮಾಡ್ತಿವೆ, ಸರಿ. ಆದರೆ ಅಂತಿಮವಾಗಿ ಅವೆಲ್ಲ ಸೇರಿ ಒಂದೇ ಚತುರ್ಮುಖನನ್ನು ಸೃಷ್ಟಿಸುತ್ತಿವೆ. ಇದರ ಅರ್ಥ ಆ ಎಲ್ಲ ವೈವಿಧ್ಯತೆಯ ಹಿಂದೆ ಒಂದು ಏಕೀಕೃತ ಸಂಕಲ್ಪ ಕೆಲಸ ಮಾಡ್ತಿದೆ. ಆ ಎಲ್ಲವನ್ನೂ ಒಟ್ಟಿಗೆ ಹಿಡಿದಿಟ್ಟುಕೊಂಡಿರುವ ಆ ಭೂಮತ್ವದ ಗುಣವನ್ನೇ ಧ್ಯಾನಿಸುವುದು ಮುಖ್ಯವಾಗುತ್ತೆ. ವೈವಿಧ್ಯತೆಯನ್ನು ಒಪ್ಪಿಕೊಳ್ಳುತ್ತಲೇ ಅದರ ಹಿಂದಿನ ಏಕತೆಯನ್ನು ಕಾಣುವುದೇ ನಿಜವಾದ ಜ್ಞಾನ, ಅಲ್ವಾ? ನೀವು ಹೇಳೋದ್ರಲ್ಲಿ ಸತ್ಯಾಂಶ ಇದೆ. ಆದ್ರೆ ನಾನದನ್ನ ಹೀಗ್ ನೋಡ್ತೀನಿ. ಆ ಏಕತೆಯನ್ನೋದು ಗುರಿಯಲ್ಲಿ ಮಾತ್ರ. ಅಂದ್ರೆ ಚತುರ್ಮುಖನ ಸೃಷ್ಟಿಯನ್ನೋ ಗುರಿ ಒಂದೇ. ಆದ್ರೆ ಆ ಗುರಿಯನ್ನು ತಲುಪುವ ಮಾರ್ಗಗಳು ಬೇರೆ ಬೇರೆ. ಭಗವಂತನು ತಾನಿಷ್ಟಿದ್ರೆ ಒಂದೇ ರೂಪದಿಂದ ಒಂದೇ ಕ್ಷಣದಲ್ಲಿ ಇಡೀ ಸೃಷ್ಟಿಯನ್ನು ಮಾಡಬಲ್ಲ. ಆದ್ರೆ ಅವನು ಹಾಗೆ ಮಾಡದೆ ತನ್ನ ಬೇರೆ ಬೇರೆ ರೂಪಗಳ ಮೂಲಕ ಬೇರೆ ಬೇರೆ ಶಕ್ತಿಗಳನ್ನ ಪ್ರದರ್ಶಿಸ್ತಾ ಈ ಕಾರ್ಯವನ್ನ ಮಾಡಿದಾನೆ. ಇದು ಅವನ ಲೀಲೆಯ ಭಾಗ. ಅವನ ಸಾಮರ್ಥ್ಯ ಎಷ್ಟು ಅಪಾರವಾಗಿದೆ ಅನ್ನೋದನ್ನ ತೋರ್ಸ್ಲಿಕ್ಕಾಗಿಯೇ ಈ ವೈವಿಧ್ಯ. ಚತುರ್ಮುಖನು ಇದನ್ನೇ ಅರ್ಥ ಮಾಡ್ಕೋಬೇಕಾದದ್ದು. ದೇವರು ಕೇವಲ ಒಬ್ಬ ವ್ಯವಸ್ಥಾಪಕನಲ್ಲ, ಅವನೊಬ್ಬ ಕಲಾವಿದ ಕೂಡ. ಅವನ ಕಲೆಯಲ್ಲಿ ವೈವಿಧ್ಯತೆ ಇದ್ದೇ ಇರುತ್ತೆ. ಹಾಗಿದ್ರೆ ನನ್ನ ವಾದದ ಒಟ್ಟು ಸಾರಾಂಶ ಇಷ್ಟೆ: ಚತುರ್ಮುಖ ಬ್ರಹ್ಮನ ಸೃಷ್ಟಿಯನ್ನು ಒಂದು ಸುಸಂಬದ್ಧ ಏಕೀಕೃತ ಪ್ರಕ್ರಿಯೆಯಾಗಿ ನೋಡುವುದರಿಂದ ದೈವಿಕ ಯೋಜನೆಯಲ್ಲಿನ ಕ್ರಮ, ತರ್ಕ ಮತ್ತು ವ್ಯವಸ್ಥೆಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ವಾಸುದೇವನ ಸಂಕಲ್ಪದಿಂದ ಹಿಡಿದು ಅನಿರುದ್ಧನ ಸೂಕ್ಷ್ಮ ಸೃಷ್ಟಿ ಮತ್ತು ಪದ್ಮನಾಭನ ಸ್ಥೂಲ ಅಭಿವ್ಯಕ್ತಿಯವರೆಗಿನ ಈ ಪಯಣ ಸೃಷ್ಟಿಯ ಒಂದು ಸಮಗ್ರ ಮತ್ತು ವ್ಯವಸ್ಥಿತ ಚಿತ್ರಣವನ್ನು ನೀಡುತ್ತೆ. ಇದು ಭಗವಂತನ ಭೂಮತ್ವ ಅಥವಾ ಪರಿಪೂರ್ಣತೆಯ ಆಳವಾದ ಅನುಭವಕ್ಕೆ ದಾರಿ ಮಾಡಿಕೊಡುತ್ತೆ. ಮತ್ತೊಂದೆಡೆ ನನ್ನ ವಾದದ ಪ್ರಕಾರ ಈ ಸೃಷ್ಟಿಗಳನ್ನು ಪ್ರತ್ಯೇಕ ದೈವಿಕ ಕ್ರಿಯೆಗಳಾಗಿ ಪರಿಗಣಿಸುವುದರಿಂದ ಭಗವಂತನ ಪ್ರತಿಯೊಂದು ರೂಪದ ವಿಶಿಷ್ಟ ಶಕ್ತಿ, ಕಾರ್ಯ ಮತ್ತು ಮಹಿಮೆಯನ್ನು ನಾವು ಪ್ರತ್ಯೇಕವಾಗಿ ಗೌರವಿಸಲು ಸಾಧ್ಯವಾಗುತ್ತೆ. ಇದು ದೈವಿಕ ಲೀಲೆಯ ಸಂಕೀರ್ಣತೆ ಮತ್ತು ಬಹುಮುಖತೆಯನ್ನು ಎತ್ತಿ ತೋರಿಸುತ್ತೆ. ಅವನ ಅಘಟಿಕ ಘಟನಾ ಸಾಮರ್ಥ್ಯವನ್ನು, ಅಂದ್ರೆ ಅವನ ಅನಂತ ಸಾಧ್ಯತೆಗಳನ್ನು ಅರ್ಥ ಮಾಡಿಕೊಳ್ಳಲು ಈ ದೃಷ್ಟಿಕೋನ ಹೆಚ್ಚು ಸಹಕಾರಿ. ನಮ್ಮಿಬ್ಬರ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟವಾಯಿತು. ಚತುರ್ಮುಖನ ಸೃಷ್ಟಿಯ ಈ ವಿವರಣೆಗಳನ್ನ ನಾವೊಂದು ವ್ಯವಸ್ಥಿತ ಪ್ರಕ್ರಿಯೆಯ ಭಾಗಗಳಾಗಿ ನೋಡಿದಾಗ ದೈವಿಕ ಯೋಜನೆಯಲ್ಲಿನ ತರ್ಕ ಮತ್ತು ಕ್ರಮಬದ್ಧತೆ ಎದ್ದು ಕಾಣಿಸುತ್ತೆ. ಸೂಕ್ಷ್ಮದಿಂದ ಸ್ಥೂಲದವರೆಗಿನ ಈ ಪಯಣವು ಭಗವಂತನ ಸರ್ವವ್ಯಾಪಕತೆಯ ಒಂದು ಅದ್ಭುತ ಚಿತ್ರಣವನ್ನ ಕೊಡುತ್ತೆ. ಹೌದು. ಅದೇ ಸಮಯದಲ್ಲಿ ಈ ಘಟನೆಗಳನ್ನ ಸ್ವತಂತ್ರ ಸೃಷ್ಟಿಗಳೆಂದು ಪರಿಗಣಿಸಿದಾಗ ಭಗವಂತನ ಪ್ರತಿಯೊಂದು ರೂಪದ ಅನನ್ಯ ಶಕ್ತಿ ಮತ್ತು ಅವನ ಲೀಲೆಯ ವೈವಿಧ್ಯತೆ ನಮಗೆ ಗೋಚರಿಸುತ್ತೆ. ಇದು ಅವನ ಅನಂತ ಸಾಮರ್ಥ್ಯದ ಮತ್ತು ಬಹುರೂಪಿ ತತ್ವದ ಅರಿವನ್ನ ಮೂಡಿಸುತ್ತೆ. ಈ ಎರಡೂ ದೃಷ್ಟಿಕೋನಗಳು ಆಕರ ಗ್ರಂಥದಲ್ಲಿನ ವಿವರಣೆಗಳನ್ನೇ ಆಧರಿಸಿವೆ. ಚತುರ್ಮುಖ ಬ್ರಹ್ಮನ ಸೃಷ್ಟಿಯ ಈ ತಾತ್ವಿಕ ವಿಶ್ಲೇಷಣೆಯು ಗಾಯತ್ರಿ ಮಂತ್ರದ ಉಪಾಸನೆಯ ಆಳ ಮತ್ತು ಅದರಲ್ಲಿ ಅಡಗಿರುವ ದೇವತಾಶಾಸ್ತ್ರದ ಸೂಕ್ಷ್ಮತೆಗಳನ್ನು ಅರ್ಥಮಾಡಿಕೊಳ್ಳಲು ಖಂಡಿತವಾಗಿಯೂ ಸಹಾಯಕಾರಿಯಾಗಿದೆ. ಈ ವಿಷಯದ ಬಗ್ಗೆ ಮತ್ತಷ್ಟು ಅನ್ವೇಷಿಸಲು ಮತ್ತು ಚಿಂತಿಸಲು ಮೂಲ ಸಾಮಗ್ರಿಯಲ್ಲಿ ಸಾಕಷ್ಟು ಅವಕಾಶವಿದೆ.